ಎಲ್ಜಿ ಇಂಡಿಯಾದ 11,607 ಕೋಟಿ ಮೌಲ್ಯದ ಐಪಿಒ ಶೀಘ್ರದಲ್ಲಿ ಆರಂಭವಾಗ್ತಾ ಇದೆ. ಅಕ್ಟೋಬರ್ 7ರಿಂದ 9ರವರೆಗೆ ಲಭ್ಯವಿರುತ್ತೆ. ಐಪಿಒಗೆ ₹1,080 ₹1,440ವರೆಗೆ ಪ್ರತಿ ಷೇರು ದರ ನಿರ್ಧಾರ ಮಾಡಲಾಗಿದೆ. ಇದು ಕಂಪ್ಲೀಟ್ ಆಗಿ ಆಫರ್ ಫಾರ್ ಸೇಲ್ ಆಗಿದ್ದು, ಎಲ್ಜಿ ಎಲೆಕ್ಟ್ರಾನಿಕ್ಸ್ ತನ್ನ 10.18 ಕೋಟಿ ಷೇರುಗಳನ್ನು ಮಾರಾಟ ಮಾಡ್ತಾ ಇದೆ. ಕಂಪನಿಯ ಆದಾಯದ ಸುಮಾರು 35% ಫ್ರಿಡ್ಜ್ಗಳಿಂದ ಬರ್ತಾ ಇದೆ, 20% ಏರ್ ಕಂಡೀಷನರ್ಗಳು ಅಂದ್ರೆ ಎಸಿ ಇಂದ ಬರ್ತಾ ಇದೆ. ಮಾರುಕಟ್ಟೆ ಹಂಚಿಕೆಯಲ್ಲಿ ಎಲ್ಜಿಗೆ ಫ್ರಿಡ್ಜ್ಗಳಲ್ಲೇ 30%, ಎಸಿಯಲ್ಲಿ 18 to 20% ಮತ್ತು ವಾಷಿಂಗ್ ಮೆಷಿನ್ಗಳಲ್ಲಿ 33.5% ಹಂಚಿಕೆ ಇದೆ. ರಿಸ್ಕ್ ಅಂಶಗಳು ಏನು ಅಂತ ನೋಡಿದ್ರೆ, ಕಂಪನಿಗೆ 4,717 ಕೋಟಿ ಈಗಾಗಲೇ ಇರುವಂತಹ ಟ್ಯಾಕ್ಸ್ ಬಾಕಿ ಇದೆ. ಇದು ಕಂಪನಿಯ ಇತ್ತೀಚಿನ ನಿವ್ವಳ ಮೌಲ್ಯದ 73% ಇದೆ. ಇದಕ್ಕೆ ಹೊರತುಪಡಿಸಿದ್ರೆ 2,689 ಕೋಟಿ ಮೌಲ್ಯದ ಕಂಟಿಂಜೆಂಟ್ ಲಯಬಿಲಿಟೀಸ್ ಕೂಡ ಇದಾವೆ. ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂದ್ರೆ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ಖರ್ಚುಗಳು ಅಂತ. ಸೊ ಈ ಐಪಿಒನ ಲಾಟ್ ಸೈಜ್ ಬಂದು 13 ಷೇರುಗಳಾಗಿದ್ದು, ನೌಕರರಿಗೆ ಪ್ರತಿ ಷೇರಿಗೆ ₹108 ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ. ಈ ಐಪಿಒನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ನಲ್ಲಿ ತಿಳಿಸಿ.